ಹಾಯ್ ವೆಲ್ಕಮ್ ಬ್ಯಾಕ್ ಟು ಹಿಸ್ಕೆ ಬುಟಿಕ್. ಇವತ್ತು ಬಂದ್ಬಿಟ್ಟು ವಿಜಯ ಅವ್ರದ್ದು 2 ಬ್ಲೌಸ್ ಇದೆ. ಹಳೆ ಕಸ್ಟಮರ್, ಆಲ್ಮೋಸ್ಟ್ ಒಂದು 7-8 ಇಯರ್ಸ್ ಇಂದ ಕಸ್ಟಮರ್ ಅವರು. ಅವ್ರದ್ದು ಬ್ಲೌಸ್ ಯಾವ ರೀತಿ ಡಿಸೈನ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಯಾವಾಗ್ಲೂ ಅವ್ರ ಮಗಳಿಗೋಸ್ಕರ ಮಾಡಿಸ್ಕೊಂಡು ಹೋಗೋರು, ಈ ಟೈಮ್ ಅವ್ರಿಗೋಸ್ಕರ ಮಾಡಿಸ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಕಟ್ ವರ್ಕ್ ಅಲ್ಲಿ ಕೊಟ್ಟಿದ್ದೀನಿ. ನೋಡ್ಬೋದು ನೀವು ಇಲ್ಲಿ ರೌಂಡ್ ನೆಕ್ ಅಲ್ಲಿ ಕಟ್ ವರ್ಕ್ ಅಲ್ಲಿ ಕೊಟ್ಟಿದ್ದೀನಿ. ಜರ್ದೋಸಿ ಮತ್ತೆ ಕಟ್ ಬೀಡ್ಸ್ ಹಾಕಿ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಫ್ಲವರ್ ಟೈಪ್ ಮಾಡಿಸಿ ಡಿಫ್ರೆಂಟ್ ಲುಕ್ ಅಲ್ಲಿ ಕೊಡ್ಸಿದ್ದೀನಿ. ಇದಕ್ಕೆ ಹ್ಯಾಂಗಿಂಗ್ಸ್ ಬಂದ್ಬಿಟ್ಟು ಈ ತರ ಕೊಟ್ಟಿದ್ದೀನಿ. ಫ್ರಂಟ್ ಪೋರ್ಷನ್ ಬಂದಾಗ ರೌಂಡ್ ನೆಕ್ ಮಾಡ್ಕೊಂಡಿದ್ದೀನಿ. ಇದು ಡಾಟೆಡ್ ಬ್ಲೌಸ್ ಅಲ್ಲೇ ಬಂದಿರೋದು. ಕಟ್ ವರ್ಕ್ ಬಂದಾಗ ನಿಮಗೆ ಜಸ್ಟ್ ಫ್ರಂಟ್ ಅಂಡ್ ಬ್ಯಾಕ್ ರೌಂಡ್ ನೆಕ್ ಅಲ್ಲಿ ಹೋಗ್ಬೇಕು. ಬೇರೆ ನೆಕ್ ಶೇಪ್ ಹೋದ್ರೆ ನಿಮ್ಗೆ ಅಷ್ಟು ಹೈಲೈಟ್ ಆಗಿ ಕಾಣಿಸಲ್ಲ. ಸೊ ಹಂಗಾಗಿ ರೌಂಡ್ ನೆಕ್ ಅಲ್ಲಿ ಹೋದ್ರೆ ಚೆನ್ನಾಗಿ ಕಾಣುತ್ತೆ. ಸ್ಲೀವ್ಸ್ ಬಂದ್ಬಿಟ್ಟು ಆಲ್ ಓವರ್ ಬುಟ್ಟ ಹಾಕ್ಸಿದೀನಿ. ಯಾಕಂದ್ರೆ ಬಾರ್ಡರ್ ದೊಡ್ಡದಾಗಿದೆ, ಸೊ ಇದಕ್ಕೆ ಯಾವ ರೀತಿ ಮಾಡಿದ್ರು ಹೈಲೈಟ್ ಆಗಲ್ಲ. ಬ್ಯಾಕ್ ಬಾರ್ಡರ್ ತೆಗೆದು ಇದಕ್ಕೆ ಹಾಕ್ಬೋದು, ಬಟ್ ಇದಕ್ಕೆ ಹಾಕಕ್ ಹೋಗ್ಲಿಲ್ಲ. ಇದು ಆಲ್ಮೋಸ್ಟ್ ಒಂದು 7-8 ಇಂಚಸ್ ಅಷ್ಟು ಬಾರ್ಡರ್ ಇದೆ. ಸೊ ಹಂಗಾಗಿ ಆಲ್ ಓವರ್ ಬುಟ್ಟ ಹಾಕಿದೀನಿ. ಇದೊಂದು ಸಿಂಪಲ್ ಆಗಿ ಮಾಡ್ಸಿರೋದು. ಇದು ಬಂದ್ಬಿಟ್ಟು ಒಂದು ಲೀಫ್ ನೆಕ್ ಅಲ್ಲಿ ತಗೊಂಡಿದ್ದೀನಿ. ಇದನ್ನ ಗ್ರೀನ್ ಕಲರ್ ಬ್ಲೌಸ್, ರಾಮ ಗ್ರೀನ್ ವಿತ್ ಪ್ಯಾರೆಟ್ ಗ್ರೀನ್ ಅಲ್ಲಿ ಕಾಂಬಿನೇಷನ್ ಬಂದಿರೋದು. ಲೀಫ್ ನೆಕ್ ತಗೊಂಡು ಇದಕ್ಕೂ ಅಷ್ಟೇ ಜರ್ದೋಸಿ ಮತ್ತೆ ಸೀಕ್ವೆನ್ಸ್ ಕಟ್ ಬಿಡ್ಸ್ ಇಷ್ಟರಲ್ಲೇನೆ ಒಂದು ವರ್ಕ್ ಮಾಡ್ಸಿರೋದು. ಇದನ್ನ ಈ ನೆಕ್ ಶೇಪ್ ಅಲ್ಲಿ ನಾವು ಕಟ್ ವರ್ಕ್ ಕೊಟ್ಟಾಗ ನಿಮ್ಗೆ ಈ ನೆಕ್ ಶೇಪ್ ಇಲ್ಲಿ ಶೇಪ್ ಚೇಂಜ್ ಆಗಿದೆಯಲ್ಲ, ಅದು ಕಾಣಲ್ಲ. ಸೊ ಹಂಗಾಗಿ ಅದು ಕಾಣಲ್ಲ ಅಂತ ಹೇಳ್ಬಿಟ್ಟು ನಾರ್ಮಲ್ ಶೇಪ್ ಅಲ್ಲಿ ಮಾಡಕ್ ಆಗಲ್ಲ. ಅದನ್ನ ರೌಂಡ್ ನೆಕ್ ಅಲ್ಲಿ ಮಾಡಿದಾಗ ನೀವು ವೇರ್ ಮಾಡಿದಾಗ ಒಂದು ಡಿಫ್ರೆಂಟ್ ಲುಕ್ ಕಾಣುತ್ತೆ. ಇದು ಬಂದ್ಬಿಟ್ಟು ನಾರ್ಮಲ್ ನೆಕ್ ಅಲ್ಲಿ ಮಾಡ್ಸಿದೀನಿ. ಫುಲ್ ಕಂಪ್ಲೀಟ್ ಆಗಿ ನೋಡ್ಬೋದು ನೀವು, ಒಂದು 1.5 ಇಂಚಸ್ ವರ್ಕ್ ಬಂದಿರೋದು. ಇದಕ್ಕೆ ಹ್ಯಾಂಗಿನ್ಸ್ ಬಂದ್ಬಿಟ್ಟು ಈ ತರ ಮಾಡಿಸಿದೀನಿ. ಹ್ಯಾಂಗಿನ್ಸ್ ಡಿಫ್ರೆಂಟ್ ಲುಕ್ ಅಲ್ಲಿ. ಫ್ರಂಟ್ ಪೋರ್ಷನ್ ಅಷ್ಟೇ ನಾರ್ಮಲ್ ನೆಕ್ ಅಲ್ಲಿ ತಗೊಂಡಿದ್ದೀನಿ. ಫ್ರಂಟ್ ಪೋರ್ಷನ್ ಗೆ ರೌಂಡ್ ನೆಕ್ ಅಲ್ಲೇ ಮಾಡಿಸಿದೀನಿ. ಡಾಟೆಡ್ ಬ್ಲೌಸ್ ಅಲ್ಲೇ ಬರುತ್ತೆ. ಕಂಪ್ಲೀಟ್ ಆಗಿ ಜರ್ದೋಸಿ ಮತ್ತೆ ಥ್ರೆಡ್ ಲೋಡಿಂಗ್ ಅಲ್ಲಿ ಬರುತ್ತೆ. ಇದಕ್ಕೆ ಸ್ಲೀವ್ಸ್ ಬಂದ್ಬಿಟ್ಟು ಕೆಳಗೊಂದು ಬಾರ್ಡರ್ ಪ್ಯಾಚ್ ವರ್ಕ್ ತಗೊಂಡಿದ್ದೀನಿ. ಸ್ಲೀವ್ಸ್ ಅಲ್ಲಿ ಫುಲ್ ಬಾರ್ಡರ್ ಹೈಲೈಟ್ ಆಯ್ತು, ಪಿಕಾಕ್ ಇತ್ತು. ಸೊ ಇದ್ರಲ್ಲಿ ಹೈಲೈಟ್ ಮಾಡೋದಕ್ಕೆ ಈ ಕಲರ್ ಅಷ್ಟು ಹೈಲೈಟ್ ಆಗ್ತಾ ಇಲ್ಲ ಇದ್ರೊಳಗೆ. ಸೊ ಹಂಗಾಗಿ ಏನ್ ಮಾಡಿದೆ, ಬ್ಯಾಕ್ ಅಲ್ಲಿ ಏನ್ ತಗೊಂಡಿದ್ದು ಅದನ್ನೇ ನಿಮ್ಗೆ ಇಲ್ಲಿ ಬಾರ್ಡರ್ ವರ್ಕ್ ಅಲ್ಲಿ ತಗೊಂಡಿದ್ದೀನಿ. ಬಾರ್ಡರ್ ವರ್ಕ್ ತಗೊಂಡಾಗ ನಿಮಗೆ ನೋಡ್ಬೋದು ಇಲ್ಲಿ ಒಂದು ಗ್ರ್ಯಾಂಡ್ ಲುಕ್ ಕಾಣುತ್ತೆ ನಿಮಗೆ ಬ್ಲೌಸ್ ಹೈಲೈಟ್ ಆಗಿ. ಹಂಗಾಗಿ ಇವ್ರದ್ದು ಬ್ಲೌಸ್ ಈ ರೀತಿ ರೆಡಿ ಮಾಡಿಸಿದ್ದೀನಿ. ಡಿಸೈನ್ ಹೇಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಫಾಲೋ ಮಾಡೋದ್ ಮರಿಬೇಡಿ. ಥ್ಯಾಂಕ್ ಯು.